ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಅವರು ಅತಿ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಆದ್ಮೇಲೂ ಕೂಡ ನಾನು ರಾಜಕೀಯದಿಂದ ದೂರ ಇರಲ್ಲ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಅವರು ಇದೀಗ ಅತಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. 2028ರ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಅಂತ ಹೇಳೋದ್ರ ಮೂಲಕ ಸಕ್ರಿಯ ರಾಜಕಾರಣದಿಂದ ದೂರ ಸರಿದ್ರ. ಈ ಮಾತನ್ನ ಹೇಳಿದ್ ಯಾಕೆ, ಸಡನ್ ಆಗಿ ಈ ಡಿಸಿಷನ್ ತೆಗೆದುಕೊಂಡಿದ್ ಯಾಕೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. 2028ರ ಚುನಾವಣೆಗೆ ನಿಲ್ಲಲ್ಲ, ಮಾಜಿ ಸಿಎಂ ಸಿದ್ದು ಘೋಷಣೆ. ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ, ಸಿದ್ದು ನಿರ್ಧಾರ ಏಕೆ? ಚುನಾವಣೆಗೆ ಗುಡ್ ಬೈ ಅಂತಿರೋ ಸಿದ್ದರಾಮಯ್ಯ ಮುಂದೇನು ಮಾಡುತ್ತಾರೆ? ಎಲೆಕ್ಷನ್ಗೆ ನಿಲ್ಲಲ್ಲ, 2028ಕ್ಕೆ ಸ್ಪರ್ಧೆ ಮಾಡಲ್ಲ, ನನಗೆ ಎಲೆಕ್ಷನ್ ರಾಜಕೀಯ ಬೇಡ, ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮಾತು. ಲಕ್ಷಾಂತರ ಸಿದ್ದು ಅಭಿಮಾನಿಗಳನ್ನ ಕಂಗಾಲಾಗಿಸಿರೋ ಮಾತು. ಸಿದ್ದು ಮಾಜಿ ಸಿಎಂ ಆಗಿದ್ರೂ ಎಲೆಕ್ಷನ್ನಲ್ಲಿ ಸ್ಪರ್ಧಿಸ್ತಾರೆ, ಸಿದ್ದು ಇಮೇಜ್ ಅನ್ನ ಬಳಸಿಕೊಂಡು ಮತ್ತೊಮ್ಮೆ ಅಧಿಕಾರ ಹಿಡಿಬಹುದು ಅಂತ ಅಂದ್ಕೊಂಡಿದ್ದ ಕಾಂಗ್ರೆಸ್ ಅನ್ನ ಕಾಡುತ್ತಿರೋ ಮಾತು. ಈ ಮಾತು ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದು 2028ರ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡದೇ ಇದ್ರೆ ಮುಂದೇನು ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ನಿಮ್ಗೆ ಗೊತ್ತಿರಬಹುದು, ಅವತ್ತು ಮೇ 28 ಸಿದ್ದರಾಮಯ್ಯ ತಾವು ಕೂತ್ಕೊಂಡಿದ್ದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬಹುದು ಅನ್ನೋ ಊಹಾಪೋಹ ಹೆಚ್ಚಾದಾಗ ನಾನು ದೆಹಲಿ ರಾಜಕಾರಣಕ್ಕೆ ಹೋಗುವುದಿಲ್ಲ, ರಾಜ್ಯದಲ್ಲೇ ಉಳಿದು ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮುಂದುವರಿಸುತ್ತೇನೆ ಅಂತ ಗುಡುಗಿದ್ರು. ಕೋಮುವಾದಿಗಳ ವಿರುದ್ಧ ನನ್ನ ಸೈದ್ಧಾಂತಿಕ ಹೋರಾಟವನ್ನ ಮುಂದುವರಿಸುತ್ತೇನೆ ಅಂತ ರಣಕಹಳೆ ಮೊಳಗಿಸಿದ್ರು. ನನ್ನ ಕೊನೆಯ ಉಸಿರಿರೋವರೆಗೂ ಕೋಮುವಾದದ ವಿರುದ್ಧ ಸಮರ ಸಾರುತ್ತೇನೆ, ಅಧಿಕಾರ ಇರಲಿ ಇಲ್ಲದಿರಲಿ, ನನ್ನ ಸಿದ್ಧಾಂತ ಮತ್ತು ಹೋರಾಟದ ಹಾದಿ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಅಂತ ಹೇಳಿದ್ದರು. ಇದನ್ನೆಲ್ಲ ಕೇಳಿಸಿಕೊಂಡವರು ಸಿದ್ದು ಇನ್ನೂ ಒಂದಷ್ಟು ವರ್ಷ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಭಾವಿಸಿದ್ರು. ಕಡೇ ಪಕ್ಷ 2028ರ ಎಲೆಕ್ಷನ್ಗೆ ನಿಂತು ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಯೋಕೆ ಸಹಾಯ ಮಾಡ್ತಾರೆ ಅಂದ್ಕೊಂಡಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಆ ಊಹಾಪೋಹಗಳಿಗೆ ಬ್ರೇಕ್ ಹಾಕಿದ್ದು ನಾನು ಎಲೆಕ್ಷನ್ಗೆ ನಿಲ್ಲೋದೇ ಇಲ್ಲ ಅಂತಿದ್ದಾರೆ. ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಸಿದ್ದರಾಮಯ್ಯ ಕೆಆರ್ಪೇಟೆಯಲ್ಲಿ ದಿವಂಗತ ಕೆಆರ್ಪೇಟೆ ಕೃಷ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಭಾಷಣ ಮಾಡುವಾಗ ನಾನು 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನಾಡಿದ್ದಾರೆ. ಈ ವೇಳೆ ಅಭಿಮಾನಿಗಳು ಮುಂದಿನ 10 ವರ್ಷಗಳ ಚುನಾವಣಾ ರಾಜಕೀಯದಲ್ಲಿರುವಂತೆ ಮನವಿ ಮಾಡಿದ್ದಾರೆ. ಆದರೂ 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಮೂಲಕ 2028ಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಅಂದಹಾಗೆ ಈ ಹಿಂದೆಯೂ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಮುನ್ನವೂ ಕೂಡ ಹಲವಾರು ಬಾರಿ ಸಿದ್ದರಾಮಯ್ಯ ಇದೇ ಮಾತನ್ನ ಆಡಿದ್ದರು. 2013ರಿಂದ ಈವರೆಗೆ ಸಿದ್ದು ವಿದಾಯದ ಮಾತುಗಳು. 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಇದು ತಮ್ಮ ಕೊನೆಯ ಚುನಾವಣೆ ಎಂದು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಹೇಳಿದ್ದರು. ಆ ಬಳಿಕ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರಗಳಿಂದ ಸ್ಪರ್ಧಿಸುವ ಮುನ್ನ 2018ರ ಚುನಾವಣೆಯು ಬಹುಪಾಲು ತಮ್ಮ ಕೊನೆಯ ಚುನಾವಣೆಯಾಗಲಿದೆ ಎಂದು ಪುನರುಚ್ಚರಿಸಿದ್ದರು. 2024ರ ಏಪ್ರಿಲ್ನಲ್ಲಿ ಮೈಸೂರಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿಯೂ ನನಗೀಗ 77 ವರ್ಷ, ಈ ಅವಧಿ ಮುಗಿಯುವಾಗ 82 ವರ್ಷ ದಾಟಿರುತ್ತದೆ. ಆ ಸಂದರ್ಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಲು ಆರೋಗ್ಯ ಸಹಕರಿಸುವುದಿಲ್ಲ.
ಹಾಗಾಗಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ ಎಂದಿದ್ದರು. ಈಗ ರಾಜೀನಾಮೆ ಕೊಟ್ಟ ನಂತರ ಇದೇ ಮೊದಲ ಬಾರಿಗೆ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಎಂದು ಹೇಳಿದ್ದಾರೆ. ಈ ಸಾರಿ ಸುಮಾರು 50,000 ಮತಗಳಿಂದ ಗೆದ್ದಿದ್ದೀನಲ್ಲ, ಅದೇ ಅತ್ಯಂತ ದೊಡ್ಡ ಮಾರ್ಜಿನ್ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ಬಹುಮತ ದೊಡ್ಡದು. ಮತ್ತೆ ಇದು ನನ್ನ ಕೊನೆ ಚುನಾವಣೆ. ಮತ್ತೆ ಚುನಾವಣೆಗೆ ನಿಲ್ಲಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಕೇಳಿ ಸ್ವಲ್ಪ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ನನ್ನ ಉಸಿರಿರೋವರೆಗೂ ಕೂಡ ಈ ರಾಜ್ಯದ ಜನರ ಸೇವೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಮೊದಲ ಬಾರಿಗೆ 2013ರಿಂದ 2018ರವರೆಗೆ ಸಿಎಂ ಆಗಿದ್ರು. ನಂತರ 2023ರಿಂದ 2026ರ ಮೇ ಅಂತ್ಯದವರೆಗೆ ಸಿಎಂ ಆಗಿ ರಾಜ್ಯವನ್ನ ಆಳಿದ್ದರು. ಈ ಎರಡೂ ಅವಧಿಯಲ್ಲಿ ಒಟ್ಟು 8 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರ ನಡೆಸುವ ಮೂಲಕ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಸಿದ್ದರಾಮಯ್ಯ ಬರೆದಿದ್ದಾರೆ. ಇಷ್ಟೆಲ್ಲ ದಾಖಲೆ ಮಾಡಿರೋ ಸಿದ್ದರಾಮಯ್ಯ ಕೊನೆಗೆ 2028ರ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಅವರ ಚುನಾವಣಾ ರಾಜಕೀಯ ಅಂತ್ಯವಾಗಲಿದೆ. ಎಲೆಕ್ಷನ್ಗೆ ನಿಲ್ಲದ ಸಿದ್ದರಾಮಯ್ಯ ಮುಂದೇನು ಮಾಡಬಹುದು ಅನ್ನೋ ಪ್ರಶ್ನೆಗಳು ಕುತೂಹಲಗಳನ್ನ ಹುಟ್ಟಿಸ್ತಿದೆ. 2028ರ ಚುನಾವಣೆಗೆ ನಿಲ್ಲದ ಸಿದ್ದರಾಮಯ್ಯ ಚುನಾವಣೆಗೆ ನಿಲ್ಲದೇ ಕಾಂಗ್ರೆಸ್ಗೆ ಬೆಂಬಲ ನೀಡಬಹುದು ಎನ್ನಲಾಗ್ತಿದೆ. ಹೊರಗಿದ್ದುಕೊಂಡೇ ಕೈಗೆ ಅಧಿಕಾರ ಕೊಡಲು ಪ್ರಯತ್ನಿಸುತ್ತಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಮಾರ್ಗದರ್ಶಕರಾಗಿ ಸಿದ್ದು ಇರೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲದೆ ಅಹಿಂದ ಬಲಪಡಿಸಲು ಸಿದ್ದರಾಮಯ್ಯ ತೊಡಗಿಸಿಕೊಳ್ತಾರಾ ಅನ್ನೋ ಮಾತುಗಳು ಹರಿದಾಡುತ್ತಿವೆ. ಸಿದ್ದರಾಮಯ್ಯ ಅವರದ್ದು 5 ದಶಕಗಳ ಸುದೀರ್ಘ ರಾಜಕೀಯ. ದಣಿವರಿಯದ ಹೋರಾಟಗಾರ ಸಿದ್ದರಾಮಯ್ಯ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯ ರಾಜಕಾರಣದ ಮಹತ್ವದ ಹಂತವೊಂದಕ್ಕೆ ಭಾವುಕ ತೆರೆ ಎಳೆದಿದ್ದರು. ಈಗ ಅವರು ತಮ್ಮ ಚುನಾವಣಾ ರಾಜಕೀಯಕ್ಕೆ ಮತ್ತೊಂದು ಭಾವುಕ ತೆರೆ ಎಳೆದಿದ್ದಾರೆ. ಮೈಸೂರು ರಾಜಕಾರಣದ ಮಣ್ಣಿನಲ್ಲಿ ಹುಟ್ಟಿದ, ಹೋರಾಟದಲ್ಲಿ ಬೆಳೆದ, ಅಧಿಕಾರ ತ್ಯಾಗ, ಅಧಿಕಾರ ವಂಚಿತ, ಅಧಿಕಾರ ಅನುಭವಿಸಿದ ರಾಜಕಾರಣಿ ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಕೆಲವರು ಹುದ್ದೆ ಹಿಡಿದು ದೊಡ್ಡವರಾಗುತ್ತಾರೆ, ಕೆಲವರು ದೊಡ್ಡವರಾಗಿದ್ದರಿಂದ ಹುದ್ದೆ ಹುಡುಕಿಕೊಂಡು ಬರುತ್ತದೆ. ಆದರೆ ಸಿದ್ದರಾಮಯ್ಯ ಈ ಎರಡಕ್ಕಿಂತಲೂ ವಿಭಿನ್ನವಾಗಿದ್ದು, ಇನ್ನು ಮುಂದೆ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಅನ್ನೋದೇ ಸಿದ್ದು ಅಭಿಮಾನಿಗಳನ್ನ ಕಾಡುತ್ತಿದೆ. ಇಪ್ಪತ್ತು ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಫೈಟ್. ಸೋಮವಾರ ಸಿಎಂ ದೆಹಲಿಗೆ. ಹೌದು, ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಸದ್ಯ 20 ಸ್ಥಾನಗಳು ಖಾಲಿ ಇವೆ. ಆದರೆ ಈ ಸ್ಥಾನಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ಗಂಭೀರ ಆಕಾಂಕ್ಷಿಗಳಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ತಮ್ಮ ಆಪ್ತ ಶಾಸಕರನ್ನ ಒಳಗೊಂಡ ಪ್ರತ್ಯೇಕ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಹೈಕಮಾಂಡ್ಗೆ ನೀಡಿದ್ದಾರೆ. ಮಂಗಳವಾರ ಇಬ್ಬರೂ ನಾಯಕರು ಹೈಕಮಾಂಡ್ ಸಮ್ಮುಖದಲ್ಲಿ ಈ ಪಟ್ಟಿಯನ್ನ ವಿಶ್ಲೇಷಿಸಲಿದ್ದಾರೆ. ಮಂಗಳವಾರ ಇಬ್ಬರೂ ದಿಲ್ಲಿಗೆ ಹೋಗಲಿದ್ದು, ಬುಧವಾರದ ವೇಳೆ ಸಚಿವ ಸಂಪುಟದಲ್ಲಿ ಯಾರ್ಯಾರಿರಬೇಕು ಅನ್ನೋದನ್ನ ಡಿಸೈಡ್ ಮಾಡಲಿದ್ದಾರೆ. ಈವರೆಗೆ ನೀಟ್ ಹೋರಾಟ ಸಂಪುಟ ವಿಸ್ತರಣೆಗೆ ಕಗ್ಗಂಟಾಗಿತ್ತು. ನೀಟ್ ಹೋರಾಟದಲ್ಲಿ ಭಾಗವಹಿಸಿದ್ದ ದಿಲ್ಲಿಯ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಗಮನ ಹರಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದು ಹಾಗೂ ನೀಟ್ ಪ್ರತಿಭಟನೆಗಳ ಕಾವು ತಣಿದಿರುವ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದತ್ತ ಗಮನ ಹರಿಸಿದೆ. ದಿಲ್ಲಿಯಲ್ಲಿ ಶೀಘ್ರದಲ್ಲೇ ಸಂಪುಟದಲ್ಲಿ ಯಾರ್ಯಾರಿರಬೇಕು ಅನ್ನೋ ಲಿಸ್ಟ್ ತಯಾರಾಗಲಿದ್ದು, ಎಲ್ಲ ಸಚಿವಾಕಾಂಕ್ಷಿಗಳ ಕಣ್ಣು ದಿಲ್ಲಿಯತ್ತ ನೆಟ್ಟಿದೆ.